ಮಹಾರಾಷ್ಟದ ನಾಗ್ಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೈವಿಕ ಬಿಟುಮೆನ್ ಬಳಸಿ ನಿರ್ಮಿಸಿದ ರಸ್ತೆ ಮಾರ್ಗವನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದರು. ಬಳಿಕ ಅವರು ದೇಶದ ಅನ್ನದಾತರು ಇಂದು ವಿದ್ಯುತ್ ಮತ್ತು ಇಂಧನದಾತರಾಗುತ್ತಿದ್ದಾರೆ. ಪೆಟ್ರೋಲ್ನಲ್ಲಿ ಶೇಕಡಾ 15ರಿಂದ 20ರಷ್ಟು ಎಥೆನಾಲ್ ಬಳಕೆ ಮಾಡಲಾಗುತ್ತಿದೆ. ಇದನ್ನು ರೈತರು ಉತ್ಪಾದಿಸುತ್ತಿದ್ದು, ಇದೇ ಮಾದರಿಯಲ್ಲಿ ರೈತರು ಬಿಟುಮೆನ್ ದಾತರಾಗುತ್ತಿದ್ದಾರೆ ಎಂದು ಹೇಳಿದರು. ರೈತರ ಹೊಲಗಳಿಂದ ಜೈವಿಕ ಬಿಟುಮೆನ್ ಉತ್ಪಾದಿಸುವ ಸಂಬಂಧ ಸರ್ಕಾರ ಕಾರ್ಯಪ್ರವೃತ್ತವಾಗಿತ್ತು. ಈ ಕನಸು ಇದೀಗ ನನಸಾಗಿದ್ದು, ಭವಿಷ್ಯದಲ್ಲಿ ರೈತರು ಹೈಡ್ರೋಜನ್ ಅನ್ನು ಉತ್ಪಾದಿಸುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗಿದೆ ಎಂದು ಹೇಳಿದರು. ಜೋಳದಿಂದ ಜೈವಿಕ ಎಥೆನಾಲ್ ಉತ್ಪಾದಿಸಲಾಗುತ್ತಿದೆ. ಪರಿಣಾಮವಾಗಿ ಜೋಳದ ದರದಲ್ಲಿ ಹೆಚ್ಚಳವಾಗಿದ್ದು, ಬೆಳೆ ಪ್ರದೇಶವೂ ವೃದ್ಧಿಯಾಗಿದೆ. ಬಿದಿರು ಸೇರಿದಂತೆ ಭತ್ತದ ಹೊಟ್ಟು ಮತ್ತು ಇತರ ಹಲವು ಬೆಳೆಗಳ ತ್ಯಾಜ್ಯದಿಂದ ಜೈವಿಕ ಸಿಎನ್ಜಿ ಉತ್ಪಾದಿಸುವ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾಗಿದೆ. ಭವಿಷ್ಯದಲ್ಲಿ ಜೈವಿಕ ಸಿಎನ್ಜಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ ಎಂದು ಹೇಳಿದರು. हमारे किसानों को साथ में लेकर और प्राच का ही प्रोजेक्ट है जिसमें ये काम करते हैं.